ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋಸ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋಸ್ನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಖಂಡಿತವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ತಗೊಂಡು ಬಂದಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಮಾಡೋಣ ಅಂಥೇಳಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಕೊಬ್ಬರಿ ಬೆಲ್ಲ ಹಾಗೆ ಎಲ್ಲನೂ ಹಚ್ಕೊಂಡು ರೆಡಿ ಮಾಡಿಕೊಂಡು ಒಣಗಿಸಿಟ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇಲ್ಲಿ 3 ಕೊಬ್ಬರಿ ಅಷ್ಟನ್ನು ಹಚ್ಚಿ ಇಟ್ಕೊಳ್ತಿದ್ದೀನಿ. ನೋಡಿ, ನಾನು ನೀಟಾಗಿ ಸಿಪ್ಪೆ ಕೂಡ ಎಲ್ಲ ನೀಟಾಗಿ ತಕ್ಕೊಂಡು ಅದನ್ನು ತೆಳುವಾಗಿ ಕಟ್ ಮಾಡಿಕೊಂಡು ಚಾಕಲ್ಲಿ, ಹಾಗೆ ಕತ್ರಿಲಿ ಕೂಡ ಕಟ್ ಮಾಡ್ಕೋಬೇಕು. ಕತ್ರಿಲಿ ಕಟ್ ಮಾಡೋದು ಏಕೆ ಅಂತಂದರೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಕತ್ರಿಲಿ ತುಂಬಾ ತೆಳುವಾಗಿ ಕಟ್ ಮಾಡ್ಕೋಬೋದು. ಚಾಕುವಲ್ಲಿ ಎಷ್ಟು ತೆಳುವಾಗಿ ಕಟ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ಕೂಡ ಹೀಗೆ ನಾನು ಕತ್ರಿಲಿ ಕಟ್ ಮಾಡ್ಕೊಳ್ತೀನಿ. ನಿಮಗೂ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ, ಮನೆಯಲ್ಲಿ ಕಷ್ಟ ಆಗುತ್ತೆ ಅನ್ನೋರು ಕೂಡ ಮಾಡಬಹುದು ಅನ್ನೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಿರೋದು. ವರ್ಕಿಂಗ್ ವುಮೆನ್ಸ್ ಕೂಡ ಮಾಡ್ಕೋಬೋದು. ಏನು ತುಂಬ ಕಷ್ಟ ಆಗುತ್ತೆ ಅಂತ ಕೆಲವ್ರು ಅಂದ್ಕೊಳ್ತಾರೆ. ಬಟ್ ನಮಗೆ ಮಾಡ್ಕೊಳಕ್ಕಾದ್ರೂ ತಿನ್ನೋಕ್ಕಾದ್ರೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು ಕೊಬ್ಬರಿನಾದರೂ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ವರ್ಕಿಂಗ್ ವುಮೆನ್ಗಳು. ಎಲ್ಲರೂ ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಕಡಲೆ ಬೀಜನ ಇವಾಗ ಹುರಿಯೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬೆಲ್ಲ ಕೊಬ್ಬರಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡು ನಾನು ಈಗ ಬೆಲ್ಲನೂ ಕೂಡ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಕೊಬ್ಬರಿನ ನಾನು ಒಂದು 3-4 ದಿನ ಒಣಗಿಸಿಟ್ಕೊಳ್ತೀನಿ. ಈ ಸಲ ಬಿಸಿಲು ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಒಣಗಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಈಗ ನಾನು ವಿಡಿಯೋಸ್ ಮಾಡ್ತಿರೋದು ಹಬ್ಬದ ದಿನ, ಹಬ್ಬ ನಾಳೆ ಅನ್ನೋವಾಗೆ ಮಾಡ್ತಿರೋದು. ಹಬ್ಬದ ಹಿಂದಿನ ದಿನವೇ ಎಲ್ಲ ಇದನ್ನು ರೆಡಿ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಪೂಜೆಗೆ ಲೇಟ್ ಆಗಿಬಿಡುತ್ತೆ. ಹಬ್ಬದ ದಿನ ಮಾಡೋಣ ಅಂತ ಹೇಳಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಹಬ್ಬದ ಹಿಂದಿನ ದಿನವೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನಾನು ಇವಾಗ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೋರಿಸಿರೋ ಕ್ವಾಂಟಿಟಿ ಎಲ್ಲ ಅರ್ಧ ಕೆ ಜಿ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಮಾಡ್ಕೊಳ್ಬೋದು. 3 ಕೊಬ್ಬರಿ ಸಾಕು ಅಂಥೇಳಿ ನಾನು 3 ಕೊಬ್ಬರಿನ ಹಚ್ಕೊಂಡು, ನಮ್ಮ ಕಡೆ ದೊಡ್ಡ ಹಚ್ಚು ಬೆಲ್ಲ ಸಿಗುತ್ತೆ, ಆ ಬೆಲ್ಲನ ಹಚ್ಚಿಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನಾನು ಹಚ್ಕೋಬೇಕಾದ್ರೆ ನಿಮಗೆ. ಈ ಸಲ ಸ್ಕಿಪ್ ಆಗಿದೆ ವೀಡಿಯೋಸು. ನೋಡ್ತಾ ಇರ್ಬೋದು, ಇವಾಗ ಎಳ್ಳನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ ನೀಟಾಗಿ. ನೋಡಿ, ಎಲ್ಲ ಚಿಟಪಟ ಅನ್ನೋವರೆಗೂ, ಘಮ ಘಮ ಅನ್ನೋ ಸ್ಮೆಲ್ ಬರೋವರೆಗೂ ಕೂಡ ಎಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಎಳ್ಳು ಕೂಡ ನೀಟಾಗಿ ಫ್ರೈ ಆಗಿದೆ. ಇವಾಗ ಕಡಲೆ ಬೀಜನ ಸಿಪ್ಪೆನ ತೆಕ್ಕೊಳ್ಳೋಣ. ನಾನು ಆವಾಗಲೇ ಕಡಲೆ ಬೀಜನ ಹುರಿದು ಇಟ್ಟಿದ್ದೆ ಅಲ್ವಾ, ಇವಾಗ ಸಿಪ್ಪೆನ ನಿಧಾನವಾಗಿ ಅದನ್ನು ನೀಟಾಗಿ ಉಜ್ಜಿಕೊಂಡು ಸಿಪ್ಪೆನ ತೆಗೆಯೋಣ. ಬಿಸಿಲೇ ಉಜ್ಜಿದ್ರೆ ಬೇಗ ಬರುತ್ತೆ ಅಂತ ಹೇಳ್ತಾರೆ. ಬಿಸಿಯಲ್ಲಿ ಸ್ವಲ್ಪ ಕೈ ಸುಡೋದ್ರಿಂದ ತುಂಬ ಬಿಸಿ, ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇಲ್ಲಿ ಉಜ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಗ ಈ ಥರ ನೀಟಾಗಿ ಸಿಪ್ಪೆನ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಹೋಳು ಮಾಡಿಕೊಂಡು ನೋಡ್ತಿರ್ಬೋದು ನೀವು, ಬೇಳೆ ಥರ ಮಾಡಿಕೊಂಡು ನಾನು ಇವಾಗ ಬೆಲ್ಲ ಕೂಡ ಚೆನ್ನಾಗಿ ಒಣಗಿಸಿದ್ದೀನಿ, ತೋರಿಸ್ತಿದ್ದೀನಿ. ನೋಡ್ತಾ ಇರ್ಬೋದು, ಬೆಲ್ಲ ರೆಡಿಯಾಗಿದೆ. ನೋಡಿ, ಎಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ. ನಾನು ಬೆಲ್ಲನೂ ಕೂಡ ಕತ್ತರಿಯಲ್ಲೇ ಕಟ್ ಮಾಡ್ಕೊಂಡಿರೋದು. ನಿಮಗೆ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಈ ಸಲ ವೀಡಿಯೋ ಸ್ಕಿಪ್ ಆಗಿರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ನೋಡ್ತಿರ್ಬೋದು, ಇವಾಗ ಕೊಬ್ಬರಿನೂ ಕೂಡ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಆ ಕೊಬ್ಬರಿನೂ ಕೂಡ ಇವಾಗ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ. ನೋಡಿ, ನಾನು ಎಲ್ಲವನ್ನು ಕೂಡ ಅರ್ಧ ಕೆ ಜಿಯಷ್ಟು ಕಡಲೆ ಹಾಗೆ ಕೊಬ್ಬರಿ ಬೆಲ್ಲ ಎಲ್ಲವನ್ನು ಅರ್ಧ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡ್ಬೋದು, ಇವಾಗ ನಾನು ಕಡಲೆ ಬೀಜ ಕೂಡ ರೆಡಿಯಾಗಿದೆ. ರೆಡಿ ಮಾಡಿ ನಾನೀಗ ಮಿಕ್ಸ್ ಮಾಡೋಣ ಅಂತಲೇ ಹೇಳಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಗಲೇ ನೋಡಿದ ಹಾಗೆ ಕಡಲೆ ಬೀಜನ ನಾನು ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅಂದರೆ ಬೇಳೆನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವೀಗ ಅಂಗಡೀಲಿ ತಗೊಂಡ್ರೆ ಸ್ವಲ್ಪ ಸ್ವೀಟನ್ನೇ ತುಂಬಾ ಜಾಸ್ತಿ ಹಾಕಿರ್ತಾರೆ. ಕೊಬ್ಬರಿ ಎಲ್ಲ ಸ್ವಲ್ಪ ಕಡಿಮೆನೇ ಹಾಕೋದು ಅವರು. ಕೊಬ್ಬರಿ ಕಾಣಿಸೋದೇ ಇಲ್ಲ.
ಆ ಥರ ಇರೋದ್ರಿಂದ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ವರ್ಷವೂ ಅಷ್ಟೇ. ನಮ್ಮ ಮನೆಯಲ್ಲಿ ಸ್ವಲ್ಪ ಹೊರಗಡೆಯಿಂದ ತೊಗೊಂಡು ಬರೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಸ್ವಲ್ಪ ರಿಸ್ಕ್ ಆದ್ರೂ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಅಪ್ಪ ಕೂಡ ಮಿಕ್ಸ್ ಮಾಡ್ತಿದ್ದಾರೆ. ರೆಡಿಯಾಗಿದೆ. ಹಾಗೆ ನನ್ನ ಮಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ. ನನ್ನ ಮಗಳು ಕೂಡ ಪ್ಯಾಕಿಂಗ್ ಮಾಡೋದು ಎಲ್ಲ ಮಾಡ್ತಿದ್ದಾಳೆ. ಅವಳಿಗೂ ಫುಲ್ ಖುಷಿಯಾಗ್ಬಿಟ್ಟಿದೆ. ಹಬ್ಬ ಅಂದರೆ ಕೇಳಬೇಕಾ ಹೆಣ್ಮಕ್ಳಿಗೆ. ಹೊಸ ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಎಳ್ಳು ಬೆಲ್ಲ ಕೊಡೋದೇ ಆಗಲಿ, ಖುಷಿ ಅಂದರೆ ಖುಷಿ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ನೋಡ್ತಿರ್ಬೋದು. ಈಗ ರೆಡಿ ಆಗಿದೆ. ನಾನು ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಯಾಕೆಟ್ ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಪ್ಲಾಸ್ಟಿಕ್ದು ಕವರ್ ಬರುತ್ತೆ, ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು ಲಾಕ್ ಕವರು, ಜಿಪ್ ಲಾಕ್ ಕವರ್ ಥರ ಬರುತ್ತೆ, ಲಾಕ್ ಆಗುತ್ತೆ. ಇದಕ್ಕೆ ನಾವು ಸ್ಟೇಪ್ಲರ್ ಪಿನ್ ಹಾಕೋದೇನು ಬೇಕಾಗಲ್ಲ. ಸೊ ನೋಡ್ತಿರ್ಬೋದು, ಇವಾಗ ನಾನು ಇದಕ್ಕೆ ಒಂದೊಂದೇ ಕವರಿಗೆ ಸ್ವಲ್ಪನೇ ಹಾಕಿ ಪ್ಯಾಕಿಂಗ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ಕವರು ಎಷ್ಟಕ್ಕೆ ಹಿಡಿಯುತ್ತೋ ಅಷ್ಟನ್ನು ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ನಾನು ಕೂಡ ಪ್ಯಾಕ್ ಮಾಡ್ತಾಯಿದ್ದೆ. ಹಾಗೆ ನನ್ನ ಮಗಳು ಕೂಡ ಪ್ಯಾಕ್ ಮಾಡ್ತಿದ್ದಾಳೆ. ನೋಡಿ, ನನ್ನ ಅಪ್ಪನೂ ಕೂಡ ಪ್ಯಾಕ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಅಪ್ಪನೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು ನನಗೆ. ಅವರಿಗೆ ನಾನು ಕೆಲಸ ಮಾಡ್ತಾಯಿದ್ರೆ ಅವರು ನನ್ನ ಜೊತೆನೂ ಕೂಡ ಬಂದು ಕೆಲಸ ಮಾಡ್ತಾರೆ ಅಪ್ಪ. ಅವರಿಗೂ ತುಂಬಾ ಇಷ್ಟ ನಾನಂತ ಅಂದರೆ. ನನ್ನ ಮಗಳು ಕೂಡ ನಾನು ಅಂದರೆ ತುಂಬಾ ಇಷ್ಟ ಅವರಿಗೆ. ಸೊ ಅದಕ್ಕೋಸ್ಕರ ನೋಡಿ, ನಾವು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಅವರು ಕೂಡ ಬಂದು ಅದರಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ. ಎಲ್ಲವನ್ನು ಪ್ಯಾಕ್ ಮಾಡಿಕೊಟ್ರು ನನಗೆ. ಹಾಗೆ ಕಬ್ಬಿನ ಕೂಡ ನೀಟಾಗಿ ಕಟ್ ಮಾಡಿಕೊಟ್ಟಿದ್ರು ಅಪ್ಪ. ಸೊ ನೋಡ್ತಿರ್ಬೋದು, ಈಗ ನನ್ನ ಮಗಳಿಗೂ ಕೂಡ ಖುಷಿಯಾಗಿ ಅವಳು ಕೂಡ ಒಂದು ಸ್ಪೂನ್ ತೊಗೊಂಡು ಬಂದು ನಾನು ಹಾಕ್ತೀನಿ ಅಂತ ಹೇಳಿ ಸ್ಪೂನಲ್ಲಿ ಹಾಕ್ತಾಯಿದ್ದಾಳೆ. ಅವಳು ಕೂಡ ಪ್ಯಾಕಿಂಗ್ ಮಾಡಬೇಕು ಅಂಥೇಳಿ. ನಾನು ಬೇಡ ಬಿಡಪ್ಪ, ನಿಂಗೆ ಹಾಕಕ್ಕೆ ಬರಲ್ಲ ಅಂದರು. ಇಲ್ಲ ಅಮ್ಮ, ನಾನು ಹಾಕ್ತೀನಿ ಅಂತ ಹೇಳಿ ಹಾಕಕ್ಕೆ ಬಂದಿದ್ದರು. ಸೊ ನೋಡ್ತಾ ಇರ್ಬೋದು, ಅವಳು ರೆಡಿಯಾಗು ಅಂತ ಹೇಳಿದ್ರೆ ಇಲ್ಲ ನಾನು ಪ್ಯಾಕ್ ಮಾಡಲೇಬೇಕು ಅಂತ ಹೇಳಿ ಬಂದು ಪ್ಯಾಕ್ ಮಾಡ್ತಾಯಿದ್ಲು. ಸೊ ನೀವು ನಿಮ್ಮ ಮಕ್ಳಿಗೆ ಪ್ಯಾಕ್ ಮಾಡಿಸಿದ್ದೀರಾ ಅಂತ ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸೊ ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಪ್ಯಾಕ್ ಆದಮೇಲೆ ಒಂದೊಂದು ತಟ್ಟೆಗೆ ನೀಟಾಗಿ ಜೋಡಿಸ್ಕೊಂಡು ಕೊಡೋರ್ಗೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ಯಾಕಿಂಗ್ನೆಲ್ಲ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಒಂದು ಪ್ಲೇಟಲ್ಲಿ. ಸೊ ನನ್ನ ಅಪ್ಪ ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವು. ನಾನು ಹೇಗೆ ಬೇಕಾಗಿಡ್ತಾ ಇದ್ದೆ, ಮತ್ತು ನೆಕ್ಸ್ಟು ಬೇರೆದಕ್ಕೆ ಹಾಕೋಬೇಕಲ್ಲ ಅಂತೇಳಿ ಅಪ್ಪ ನೀಟಾಗಿ ಆರ್ಗನೈಸ್ ಮಾಡಿ ಎಲ್ಲವನ್ನು ರೆಡಿ ಮಾಡಿಕೊಟ್ರು. ನೋಡ್ರಿ, ಅಪ್ಪ ಇವರೇ ನನ್ನ ಅಪ್ಪ. ಎಲ್ಲ ಒಂದು ರೆಡಿ ಮಾಡಿ ಕೂತಿದ್ದಾರೆ. ಪ್ಯಾಕಿಂಗ್ ಕೂಡ ಮಾಡಿ ಫುಲ್ ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ. ಹಾಗೆ ಅಪ್ಪಂಗೆ ಫುಲ್ ಖುಷಿಯಾಗಿದೆ, ಮೊಮ್ಮಗಳು ರೆಡಿಯಾಗಿದ್ದಾಳೆ ಅಂಥೇಳಿ. ಮೊಮ್ಮಗಳು ಹೇಗೆ ರೆಡಿಯಾಗಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದು ನಾನು ಬೆಳಗ್ಗೆ ರಂಗೋಲಿ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ಈ ಸಲ ಅಂತೂ ಫುಲ್ ಖುಷಿಯಾಯಿತು. ನಾನು ಈ ಸಲನೇ ತುಂಬ ಚಿಕ್ಕದು ರಂಗೋಲಿ ಬಿಟ್ಟಿರೋದು. ವರ್ಷವೂ ತುಂಬ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಈ ಸಲ ಟೈಮ್ ಸಾಕಾಗಲಿಲ್ಲ ಅನ್ನೋದಕ್ಕೋಸ್ಕರ ಬೆಳಗ್ಗೆನೇ ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮಳೆ ಬರೋ ಥರ ಇತ್ತು ಅಂಥೇಳಿ ಬೆಳಗ್ಗೆ ಹಾಕಿದ್ರಿಂದ ಒಂದು ಚಿಕ್ಕ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಹಬ್ಬ ಸ್ಪೆಷಲಾಗಿ ನಾನು ಈರುಳ್ಳಿ ಪಕೋಡನ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಈರುಳ್ಳಿ ಪಕೋಡ, ಹಾಗೆ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಹಾಗೆ ಪಕೋಡ, ಹಾಗೆ ಹೆಸರುಬೇಳೆ ಪಾಯಸ ಎಲ್ಲ ಕೂಡ ರೆಡಿಯಾಗಿದೆ. ಇವಾಗ ಬ್ಯಾಟಿಂಗ್ ಮಾಡೋದೆ. ಬ್ಯಾಟಿಂಗ್ ಮಾಡಿ ಚೆನ್ನಾಗಿ ತಿನ್ನೋಣ. ನೋಡಿ, ಪಕೋಡ ಫುಲ್ ರೆಡಿಯಾಗಿದೆ. ಬಿಸಿ ಬಿಸಿ ಪಕೋಡ ಘಮ ಘಮ ಅಂತಿದೆ. ಯಾರಿಗುಂಟು ಯಾರಿಗಿಲ್ಲ, ತಿನ್ನೋಣ. ಸೊ ಯಾರಿಗೆಲ್ಲ ಪಕೋಡ ಮಾಡೋಕ್ಕೆ ಬರುತ್ತೆ, ಇಷ್ಟು ತುಂಬ ಚೆನ್ನಾಗಿ ಯಾರಿಗೆ ಮಾಡೋಕ್ಕೆ ಬರುತ್ತೆ, ದಯವಿಟ್ಟು ಕಮೆಂಟ್ ಹಾಕಿ. ಸೊ ನೋಡ್ತಿರ್ಬೋದು, ನಾನು ಹೆಸರುಬೇಳೆ ಪಾಯಸ ಕೂಡ ರೆಡಿಯಾಗಿದೆ. ಅದು ಕೂಡ ಘಮ ಘಮ ಅಂತಿದೆ. ಸೊ ನೋಡಿ, ಅಡುಗೆ ಕೂಡ ಎಲ್ಲ ರೆಡಿಯಾಗಿದೆ. ಅಡುಗೆ ರೆಡಿ ಆದಮೇಲೆ ನಾವು ಊಟ ಮುಗಿಸಿ ಹಾಗೆ ಎಳ್ಳು ಬೆಲ್ಲ ಕೊಟ್ಟು ಬರೋಣ ಅಂತ ಹೋದ್ವಿ. ಎಳ್ಳು ಬೆಲ್ಲ ಕೊಡೋಕ್ಕೆ ಹೋಗೋಷ್ಟರಲ್ಲೇ ಸ್ವಲ್ಪ ಲೇಟಾಗಿತ್ತು. ನನ್ನ ಮಗಳು ಕೂಡ ಪಾಪ ಸ್ಯಾರಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ಲು. ನನಗೆ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ಅವಳಿಗೆ ಸ್ಯಾರಿ ಹಾಕ್ಕೊಂಡು ನಾನು ಮನೆಗೆಲ್ಲ ಕರ್ಕೊಂಡೋಗಿ ಎಳ್ಳು ಬೆಲ್ಲ ಕೊಡಿಸೋದ್ರಿಂದ
ಅವಳಿಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಯಾರಿ ಹಾಕಿಲ್ಲ. ಅವಳಿಗೆ ಸ್ಯಾರಿ ಹಾಕೊಳ್ಳೋದು ತುಂಬಾ ಇಷ್ಟ. ಸೊ ನೋಡ್ತಿರ್ಬೋದು, ನಾನು ಮಾತ್ರ ಸ್ಯಾರಿ ಹಾಕ್ಕೊಂಡೆ ಅಂತ ಅವಳು ಸ್ವಲ್ಪ ಬೇಜಾರಲ್ಲೇ ಇದ್ಲು. ನೋಡ್ತಾ ಇರ್ಬೋದು. ಆದರೂ ಕೂಡ ಸಮಾಧಾನ ಮಾಡಿ ಅವಳಿಗೆ ಫ್ರಾಕ್ನ ಹಾಕಿ, ಹೊಸ ಫ್ರಾಕ್ನ ಹಾಕ್ಕೊಂಡು ಎಳ್ಳು ಬೆಲ್ಲ ಎಲ್ಲರ ಮನೆಗೂ ಕೂಡ ಕೊಟ್ಕೊಂಡು ಬಂದ್ವಿ. ಪ್ರತಿಯೊಬ್ಬರಿಗೂ ಮನೆಗೂ ಕೊಡೋದೇ ಒಂದು ಖುಷಿ, ಮಕ್ಕಳಿಗೆ ಆಗಲಿ ಮತ್ತು ನಾವು ಮನೆಯಲ್ಲಾಗಲಿ ಹಬ್ಬ ಅನ್ನಿಸ್ಕೊಳ್ಳೋದೇ ಆ ಥರ. ಈಗಿನ ಮಕ್ಕಳೆಲ್ಲ ಹೊರಗಡೆ ಹೋಗಿ ಕೊಡೋದೇ ಕಷ್ಟ ಅಂತ ಮನೆಗೆ ಬೇರೆಯವ್ರ ಮನೆಗೆ ಹೋಗಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಕೂಡ ತುಂಬ ಮನೆಗೆ ನನ್ನ ಚಿಕ್ಕ ವಯಸ್ಸಿನಲ್ಲೂ ಕೂಡ ನಾನು ತುಂಬ ಎಲ್ಲರ ಮನೆಗೂ ಕೊಟ್ಟು ಒಂದು ರೂಢಿ. ಹಾಗಾಗಿ ನನ್ನ ಮಗಳು ಕೂಡ ಆ ಅಭ್ಯಾಸನ ತಪ್ಪಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಅಭ್ಯಾಸನ ಅವಳಿಗೂ ಕೂಡ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ನಾವೇನು ಕಲಿಸ್ಕೊಡ್ತೀವೋ ಮಕ್ಕಳಿಗೆ ಅದನ್ನೇ ಕಲಿತಾರೆ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ಮಕ್ಕಳಿಗೂ ಕೂಡ ಇದನ್ನು ನಾವು ಹೇಳ್ಕೊಡ್ಬೇಕು. ಹೇಳ್ಕೊಡೋದ್ರಿಂದ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಖುಷಿ, ಹಾಗೆ ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೂಡ ಇರುತ್ತೆ. ಮಕ್ಕಳು ಹೊರಗಡೆ ಹೋಗಿ ಎಳ್ಳು ಬೆಲ್ಲ ಕೊಡೋದೇ ಒಂದು ಖುಷಿ ಅಲ್ವಾ? ಸೊ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.